ಮಲ್ನಾಡ್ ಪಟಾಕಿ ಕಾರ್ಟೂನ್ ಚಾನಲ್ನ ನನ್ನೆಲ್ಲ ವ್ಯೂವರ್ಸ್ಗೂ ನನ್ನ ನಮಸ್ಕಾರಗಳು. ತುಂಬ ದಿನದಿಂದ ಹೇಳ್ತಿದ್ರಿ ಲೈವ್ ವಿಡಿಯೋ ಮಾಡಿ ಅಂತ, ಆದರೆ ಈಗ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಸುಮಾರು ದಿನ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ, ಆದರೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಏನಾಗಿದೆ ಅಂದರೆ, ನೀವೆಲ್ಲರೂ ತುಂಬ ನಿರೀಕ್ಷೆ ಪಡ್ತಿದ್ದೀರಿ ಗೊತ್ತು ನನಗೆ. ಟ್ವೀನ್ ಕ್ರಾಫ್ಟ್ ಆ್ಯಪಲ್ಲಿ ನಾನು ಏನು ವಿಡಿಯೋ ಮಾಡ್ತಿದ್ನಲ್ಲ, ಆ ಆ್ಯಪನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ. ಅಲ್ಲಿ ಕ್ಯಾರೆಕ್ಟರ್ಸ್ ಇರಲ್ಲ, ಆಬ್ವಿಯಸ್ಲಿ ಕ್ಯಾರೆಕ್ಟರ್ಸ್ ಹೇಗೂ ಬರಲ್ವಲ್ಲ, ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನೆನ್ನೆ ಇಡೀ ಟ್ರೈ ಮಾಡಿದೆ ಮಾಡೋಣ ವೀಡಿಯೋನ ಅಂತ, ಆಗೇ ಇಲ್ಲ. ಇನ್ನೇನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಮಗಳು ಪುಣ್ಯಕ್ಕೋ ಬಂದಿದ್ಲು, ಅವಳು ಐಡಿಯಾ ಕೊಟ್ಟಳು, ಒಂದು ಲೈವ್ ವಿಡಿಯೋ ಮಾಡಿ ಅವ್ರಿಗೆ ವಿಷಯ ಹೇಳಿದಾಗೂ ಆಗುತ್ತೆ, ನೀನೊಂದು ವಿಡಿಯೋ ಮಾಡ್ದಂಗೂ ಆಗುತ್ತೆ, ಮಾಡಮ್ಮ ಅಂದ್ಲು. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ, ಆ ಹಳೆ ಕತೆಗೆಲ್ಲ ಒಂದು ಒಳ್ಳೆ ಅಂತ್ಯ ಕೊಟ್ಟು ಆಮೇಲೆ ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಕೆಲವೊಬ್ಬರು ಹೇಳ್ತಾ ಇದ್ರಿ, ಯಾವಾಗಲೂ ಬರೀ ದುಃಖದ ಕಥೆನೇ ಹೇಳ್ತೀರಾ, ಎಸ್ಪೆಷಲಿ ಸರಿತನ ವಿಚಾರದಲ್ಲಿ. ನಾನು ಆದಷ್ಟು ಬೇರೆ ಬೇರೆ ವಿಚಾರಗಳನ್ನೆಲ್ಲ ಕುರಿತು ಕತೆ ಮಾಡೋ ಪ್ರಯತ್ನ ಮಾಡಿದ್ದೆ, ಆದರೆ ನಿಮಗೆಲ್ಲ ಯಾಕೆ ಹಾಗೆ ಅನ್ನಿಸ್ತಿತ್ತೋ ಗೊತ್ತಿಲ್ಲ. ಆದರೆ ಕೆಲವೊಬ್ಬರಂತೂ ಸರಿತನ ಪಾತ್ರನ ತುಂಬ ಇಷ್ಟಪಟ್ಟಿದ್ರಿ. ನಿಮ್ಮ ಮನೆಯಲ್ಲೇ ಒಬ್ಬರು ಸದಸ್ಯರೇನೋ ಅನ್ನೋ ಥರ ಅವಳ ಪಾತ್ರನ ತೊಗೊಂಡಿದ್ರಿ. ನನಗೆ ಅದು ಭಾಳ ಖುಷಿ ಇದೆ. ಆ ಪಾತ್ರ ಅಂತಲೇ ಅಲ್ಲ, ಒಂದು ಪಲ್ಲವಿ ಪಾತ್ರ ಆಗಲಿ, ಇಷ್ಟಪಡ್ತಿದ್ರೋ ಇಲ್ವೋ ಅಂತೂ ಅದಕ್ಕೆ ಕಾರಣ ಕೊಡ್ತಿದ್ರಿ. ಯಾಕೆ ಅವಳು ಇಷ್ಟ ಆಗಲ್ಲ, ಯಾಕೆ ಇಷ್ಟ ಆಗ್ತಿದ್ದಾಳೆ ಅಂತ ಕೊಡ್ತಿದ್ರಿ. ನನಗೆ ಅನಿಸೋದು, ಬರೀ ಸುಖ ಅಷ್ಟೇ ಜೀವನ ಅಲ್ಲ, ಜೀವನ ಅಂದಮೇಲೆ ಅಲ್ಲಿ ಸುಖನೂ ಇರುತ್ತೆ, ಕಷ್ಟನೂ ಇರುತ್ತೆ. ಅದನ್ನು ಎದುರಿಸ್ಕೊಂಡು ಮುಂದೆ ಹೋಗೋದೇ ನಿಜವಾದ ಜೀವನ ಅಂತ ನಾನು ಅಂದ್ಕೊಂಡಿದ್ದು. ಹಾಗೆ ಕೆಲವೊಬ್ರಿಗೆ ಅನಿಸುತ್ತೆ, ಹೇಳ್ತಾರೆ ಕೆಲವೊಬ್ಬರು ಕಮೆಂಟ್ನಲ್ಲಿ, ಈ ಕಾಲದಲ್ಲೂ ಈ ಥರದವರೆಲ್ಲ ಇರ್ತಾರ, ಇದೆಲ್ಲ ಸಾಧ್ಯನೇ ಇಲ್ಲ, ಹೀಗಿದ್ದು ಅತ್ತೆ ಇರ್ತಾರ. ನಂಗೆ ಅನ್ಸೋದು ಅವರು ಜೀವನ ನೋಡಿದ್ದು ತುಂಬ ಕಡಿಮೆ ಅನಿಸುತ್ತೆ. ಸರಿತಾನಿಗಿಂತಾನೂ ಕಷ್ಟಪಟ್ಟು ಜೀವನ ನಡೆಸೋರಿದ್ದಾರೆ, ಸರಿತಾನ ಅತ್ತೆಗಿಂತಾನೂ ಕೆಟ್ಟ ಅತ್ತೆಯರು ನಾನೇ ನೋಡಿದ್ದೀನಿ. ಹಾಗಿರುವಾಗ ಅದು ನಾನು ಏನು ಹೇಳ್ತಿದ್ದೀನೋ ಅದು ಒಂದಲ್ಲ ಒಂದು ರೀತಿಲಿ ನಾನು ಎಲ್ಲಾದರೂ ನನ್ನ ಅನುಭವಕ್ಕೆ ಬಂದಿರುತ್ತೆ, ಅದನ್ನೇ ನಾನು ಕತೆ ಮಾಡ್ತಿದ್ದೀನಿ. ಮತ್ತು ಒಂದು ವಿಚಾರ ನಿಮಗೆ ಹೇಳಲೇಬೇಕು, ನಾನು ಈ ಚಾನಲ್ ಶುರು ಮಾಡಿದಾಗ ಈ ಕತೆ ಯಾವುದೂ ನನ್ನ ತಲೆಯಲ್ಲಿ ಇರಲೇ ಇಲ್ಲ. ಏನೋ ಹಾಗೆ ಮಲೆನಾಡಲ್ಲಿ ನಡೆಯೋ ವಿಚಾರಗಳನ್ನು ಒಂದೊಂದು ಹೀಗೆ ಹೇಳ್ತಾ ಹೋಗೋದು, ಬಿಡಿ ಬಿಡಿ ವಿಡಿಯೋ ಮಾಡೋದು ಅಂತಲೇ ಅಂದ್ಕೊಂಡಿದ್ದೆ. ಅದು ಬರ್ತಾ ಬರ್ತಾ ಅದಕ್ಕೆ ಒಂದೊಂದೇ ಲಿಂಕ್ ಆಗ್ತಾ ಅದೊಂದು ಕಥೆನೇ ಆಗ್ತಾ ಬಂತು. ಹಾಗಾಗಿ ನನಗೆ ಯಾವ ಪಾತ್ರನ ಎಷ್ಟು ಬಳಸ್ಕೋಬೇಕು ಅನ್ನೋದು ಕೆಲವೊಂದು ಸಾರಿ ಕನ್ಫ್ಯೂಸ್ ಆಗ್ತಿತ್ತು, ಕತೆ ಹೆಣಿಯೋಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೆ, ಇದಕ್ಕೆಲ್ಲ ಒಂದು ಸುಖಾಂತ್ಯ ಕೊಟ್ಟು ಹೊಸದಾಗಿ ಒಂದು ಕಥೆನೇ ಬರೆದು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಬೇರೆ ಬೇರೆ ಕ್ಯಾರೆಕ್ಟರ್ನಲ್ಲಿ ಅಂತ. ಜೊತೆಗೆ ಟ್ವಿನ್ ಕ್ರಾಫ್ಟರ್ ಕೂಡ ಹೇಳ್ತಾ ಇದ್ರು ಬೇರೆ ಬೇರೆ ಕ್ಯಾರೆಕ್ಟರ್ ಬರುತ್ತೆ ಅಂತ. ಆದರೆ ನೋಡಿದ್ರೆ ಈಗ ಹೀಗಾಗಿದೆ. ಇನ್ನೊಂದು 2 ದಿನ ವೆಯ್ಟ್ ಮಾಡ್ತೀನಿ, ಅದು ಆ್ಯಪ್ ಸರಿ ಆಗ್ಬೋದು ಅಂದ್ಕೋತೀನಿ. ಅದು ಆಗಿಲ್ಲ ಅಂತ ಅಂದರೆ ಬೇರೆ ಯಾವುದಾದ್ರೂ ಆ್ಯಪ್ನ ಬಳಸ್ಕೊಂಡು ವಿಡಿಯೋ ಮಾಡೋ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು. ಅಲ್ಲಿ ತನಕ ಪ್ಲೀಸ್ ಕೋಆಪ್ರೇಟ್ ಮಾಡಿ. 2 ದಿನಗಟ್ಟಲೆ ಆಗಿಲ್ಲ ಅಂದಾಗ ನಾನು ಯಾವುದಾದ್ರೂ ಒಂದು ವಿಡಿಯೋ ಹಾಕಲೇಬೇಕಲ್ಲ. ಹಾಗಾಗಿ ಸ್ವಲ್ಪ ತುಂಬ ಹಳೆಯ ವಿಡಿಯೋ ಯಾವುದಾದ್ರೂ ಇದ್ದರೆ ಮತ್ತೆ ಹಾಕೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹಾಕಿದ್ದನ್ನೇ ಹಾಕ್ತಿದ್ದೀರಿ ಅಂತ. ಮತ್ತು ತುಂಬ ಜನ ಹೇಳ್ತಿದ್ರಿ, ಪಾರ್ವತಕ್ಕನ ಮಗಳ ಮನೆಗೆ ಅವಳನ್ನು ಕಳಿಸಿ, ಪಾರ್ವತಕ್ಕನ ಮಗಳನ್ನು ಕರೆಸಿ ಅಂತ. ಅದಕ್ಕೆ ಒಂದೇ ಒಂದು ರೀಸನ್ ಅಂದರೆ, ಕರೆಸಬಾರ್ದು ಅಂತ ನನಗೂ ಏನಿಲ್ಲ, ಅಷ್ಟು ದ್ವೇಷ ಸಾಧಿಸಬೇಕು ಅಂತನೂ ಇಲ್ಲ. ಆದರೆ ಆ ಕ್ಯಾರೆಕ್ಟರ್ ಇರಲಿಲ್ಲ ಅಲ್ಲಿ. ಯಾವುದೋ ಒಂದು ಕ್ಯಾರೆಕ್ಟರ್ ಅಂತಂದು ಪಾರ್ವತಕ್ಕನ ಮಗಳನ್ನು ಮಾಡೋದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸ್ವಲ್ಪನಾದರೂ ಹೋಲಿಕೆ ಇರಬೇಕಲ್ವಾ. ನೆಕ್ಸ್ಟು ಈ ಆಗಸ್ಟ್ನಿಂದ ಏನೋ ಅದು ಹಾಗೆ ಇತ್ತು, ಅದು ನಾನು ಡೌನ್ಲೋಡ್ ಮಾಡ್ಕೊಂಡ ಪ್ರಕಾರ ಈ ಆಗಸ್ಟಿಂದ ನನಗೆ ಹೊಸ ಹೊಸ ಕ್ಯಾರೆಕ್ಟರ್ ಸಿಗುತ್ತೆ ಅಂತ ಇತ್ತು. ನೋಡಿದ್ರೆ ಅಷ್ಟರೊಳಗೆ ಹೀಗಾಯ್ತಾ. ಅದಕ್ಕೊಂದು ಸುಖಾಂತ್ಯ ಕೊಟ್ಟು ಆಮೇಲೆ ಹೊಸದಾಗಿ ಕತೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆಗಿಲ್ಲ. ಆದರೆ ನಾನು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಬೇರೆ 1-2 ಆ್ಯಪೆಲ್ಲ ನೆನ್ನೆ ರಾತ್ರಿ ಇಡೀ ಅದೇ ಕೆಲಸ ಮಾಡಿದೆ ನಾನು, ಯಾವ ಆ್ಯಪಿಂದ ವಿಡಿಯೋ ಮಾಡ್ಬೋದು ಅಂತ. ಆದರೆ ನಾನೇ ಬರೆದಿಟ್ಕೊಂಡ ಕತೆಗಳನ್ನು ಒಂದೊಂದು ಕತೆ ಒಂದು 20 ನಿಮಿಷದ ವಿಡಿಯೋ ಒಂದು ದಿನಕ್ಕೆ ಒಂದು ಮಾಡಿ 1-2 ದಿನದಲ್ಲಿ ಒಂದು ಕತೆ ಮುಗಿಸೋದು, ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ನಿಮ್ಮ ಮುಂದೆ ಇಡ್ತೀನಿ ಅದನ್ನು. ನೀವು ಹೇಗೆ ಹೇಳ್ತೀರೋ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು. ಕತೆನಾದರೂ ಮಾಡ್ಬೋದು, ಕಾದಂಬರಿ ಥರ ಮಾಡಿ ದಿನಕ್ಕೆ ಒಂದೊಂದು ಎಪಿಸೋಡ್ ಆ ಥರನಾದರೂ ಮಾಡ್ಬೋದು. ಬರ್ಕೊಂಡು ಕತೆಗಳಿದ್ದಾವೆ, ಆದರೆ ಅದಕ್ಕೆ ಸರಿಯಾದ ಕ್ಯಾರೆಕ್ಟರ್ ಇರಲಿಲ್ಲ, ಅದೇ ನನ್ನ ಪ್ರಾಬ್ಲಮ್ ಆಗಿದ್ದು. ನೋಡ್ತೀನಿ, ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಆ್ಯಪ್ ನಿಮಗೆ ಗೊತ್ತಿದ್ದರೆ ಹೀಗೆ ಬಳಸೋದು ಅಂತಂದರೆ ಖಂಡಿತ ತಿಳಿಸಿ, ನಾನು ಅದನ್ನು ಬಳಸ್ಕೋತೀನಿ. ಏನೇನೋ ಸುಮಾರೆಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ, ಅದ್ರ ನೆನಪಿಗೆ ಬರ್ತಿಲ್ಲ.
ಹಾಂ, ಒಂದು ವಿಚಾರ ಹೇಳಬೇಕು ಅಂದರೆ ನಿಮ್ಗೆ ತುಂಬ ಜನರ ಕಂಪ್ಲೇಂಟ್ ಏನಂದರೆ ನಾನು ಕಮೆಂಟಿಗೆ ರಿಪ್ಲೈ ಮಾಡಲ್ಲ ಅಂತ. ನಿಮಗೆ ಗೊತ್ತಲ್ಲ, ಈ ಮೊದಲೇ ನಾನು ತುಂಬ ಸರಿ ಹೇಳಿದ್ದೀನಿ, ನನಗೆ ಟೈಮಿನ ಅಭಾವ ತುಂಬ ಇದೆ. 3 ವೀಡಿಯೋ ಮಾಡಬೇಕು ಅಂದರೆ 3.5 ಗಂಟೆ ತಿಂದು ಹಾಕತ್ತೆ ಅದೇನೆ. ಅದರಲ್ಲೂ ಕೆಲವರೆಲ್ಲ ಕೇಳ್ತೀರಿ ನೀವು ಸ್ಕ್ರಿಪ್ಟ್ ಬರ್ಕೊಳ್ಳೋದು ಯಾವಾಗ ಅಂತ. ನಾನು ಟು ಬಿ ಫ್ರ್ಯಾಂಕ್, ನಾನು ಯಾವತ್ತೂ ಸ್ಕ್ರಿಪ್ಟ್ ಬರ್ಕೊಳ್ಳೋದು ಇಲ್ಲ, ಕಥೆನೂ ಬರ್ಕೊಳ್ಳಲ್ಲ. ಏನು ಮಾಡ್ಬೋದು ಅಂತ ಎಷ್ಟೋ ಸಾರಿ ನಿಮ್ಮ ಕಮೆಂಟನ್ನೇ ನೋಡಿ ನಾನು ಡಿಸೈಡ್ ಮಾಡಿರ್ತೀನಿ ಈ ಥರ ಮಾಡೋಣ ಅಂತ. ಕೂತಾಗ ಏನು ಡೈಲಾಗ್ ಬಾಯಿಗೆ ಬರುತ್ತೋ ಅದನ್ನು ಹೇಳ್ಕೊಂಡು ಹೋಗ್ತೀನಿ. ನೀವು ಇಷ್ಟಪಟ್ಟಿದ್ದೀರಿ ಅದನ್ನು, ಅದೇ ನನಗೆ ದೊಡ್ಡ ವಿಷಯ. ಆಮೇಲೆ ಚಿಕ್ಕ ಪುಟ್ಟ ಫಾಲ್ಟ್ಸ್ ಆಗ್ತಾನೆ ಇರುತ್ತೆ. ಯಾವಾಗ ಅಂದರೆ ಯಾವುದೋ ಹಬ್ಬದ ವಿಡಿಯೋದಲ್ಲಿ ಅಂತ ಅನಿಸುತ್ತೆ, ಅನಿಲನ ಪೂಜೆ ಟೈಮಲ್ಲಿ ಅನಿಲನ ಕಾಲಲ್ಲಿ ಚಪ್ಪಲಿ ಇರುತ್ತೆ, ಅದೊಂದು. ಇನ್ನೊಂದು ಬಹಳ ಸೂಕ್ಷ್ಮವಾದ ವಿಚಾರನ ಗಮನಿಸಿ. ಇನ್ನೊಂದು ಏನಂದರೆ, ಅವನು ಅನಿಲ ಅಲ್ಲಿ ನಡೆದ ವಿಚಾರನ ಅನಿಲನೋ ಸರಿತನ ಯಾರೋ ಹೇಳ್ತಾ ಇರ್ತಾರೆ, ಆದರೆ ಅನಿಲ ಅಲ್ಲಿ ಇರಲ್ಲ ಆ ವಿಚಾರ ಹೇಳುವಾಗ. ಅನಿಲ ಅಲ್ಲಿ ಇರಲಿಲ್ಲ, ಅವನಿಗೆ ಹೆಂಗೆ ಈ ವಿಚಾರ ಇಷ್ಟು ಗೊತ್ತಾಯಿತು ಅಂತ ಒಬ್ಬರು ಕಮೆಂಟ್ ಮಾಡಿದರೆ ನನಗೆ ತುಂಬ ಖುಷಿ ಆಯಿತು ಆ ಕಮೆಂಟ್ಗಳನ್ನು ನೋಡಿ. ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿರಲ್ಲ ಇದನ್ನು ಅಂತ. ಆದರೆ ಹೇಳಬೇಕು ಅಂದರೆ, ನಾನು ಆ ವಿಡಿಯೋ ಮಾಡುವಾಗ ಕೂಡ ನಾನು ಯೋಚನೆ ಮಾಡಿದ್ದೆ, ಒಬ್ಬ ಆಡಿಯನ್ನಾಗಿ ಹೇಗೆ ಯೋಚನೆ ಮಾಡಬೇಕೋ ಆ ಥರ ನಾನು ಯೋಚನೆ ಮಾಡಿದ್ದೆ. ಇದು ತಪ್ಪಾಗುತ್ತಲ್ಲ ಅಂತ. ಯಾರಾದರೂ ಗಮನಿಸ್ತಾರೋ ನೋಡೋಣ ಅಂತ ಅಂದ್ಕೊಂಡೇ ಮಾಡಿದ್ದೆ. ನೋಡಿದ್ರೆ ನೀವು ಗಮನಿಸೇ ಬಿಟ್ಟಿದ್ರಿ. ಆ ಥರದ್ದೆಲ್ಲ ಕಮೆಂಟ್ ನೋಡಿದಾಗ ನಿಜ ತುಂಬ ಖುಷಿ ಆಗುತ್ತೆ. ನನ್ನ ವಿಡಿಯೋನೂ ಇಷ್ಟು ಗಮನಿಸ್ತಾ ಇದ್ದೀರಲ್ಲ ನೀವು ಅಂತ. ಆದರೂ ಕೆಲವೊಬ್ಬರೆಲ್ಲ ಏನು ಈ ವಿಡಿಯೋ ಈ ಚಾನಲಲ್ಲಿ ಬರೀ ಗೋಳಿನ ಕತೆ ಇರುತ್ತೆ, ಏನೇನೋ ಆಗ್ತಾರಪ್ಪ, ನಮಗೆ ಸಾಕಾಗೋಯ್ತು, ಇದು ಬೇಡವೇ ಬೇಡ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಅಷ್ಟು ನಿಮಗೆ ಕಷ್ಟ ಆಗಿದರೆ ನಾನು ಈ ಮೊದಲೇ ಹೇಳಿದ್ದೀನಿ, ದಯವಿಟ್ಟು ಆ ಥರ ಮಾಡಿ. ನನ್ನಿಂದಾಗಿ ನಿಮಗೆ ತೊಂದರೆ ತೊಗೊಳ್ಳೋದು ಬೇಡ ನೀವು. ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ ಅಂದರೆ, ನಾನು ಈ ಮಹಾಭಾರತದ ಮಹಿಳಾ ಪಾತ್ರಗಳು ಅಂಥೇಳಿ ಒಂದು ಕಥೆಯನ್ನು ಮಾಡ್ತಿದ್ದೆ, ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನಲ್ ಅಂತ. ಅದರಲ್ಲಿ ಅದನ್ನು ಆ ವಿಡಿಯೋ ಮಾಡೋಕ್ಕೆ ಆಗ್ತಾನೇ ಇಲ್ಲ, ನನಗೆ ಟೈಮೇ ಸಿಗ್ತಿರ್ಲಿಲ್ಲ. ಅಡಿಕೆ ಕೊಯ್ಲು ಟೈಮಲ್ಲಿ ಬಿಟ್ಟೇ. ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಶುರು ಮಾಡೋಣ ಅಂದ್ರೆ ಗೊತ್ತಲ್ಲ ನಿಮಗೆ ಮಲೆನಾಡು ಅಂದರೆ ಕೆಲಸ ಹೇಗಿರುತ್ತೆ ಅಂತ. ಇನ್ನೂ ಮುಗ್ದೇ ಇಲ್ಲ, ಎಲ್ಲ ಮುಗೀತು, ಶುರು ಮಾಡೋಣ ಈಗ, ಕಟ್ಗೆ ಗಿಟ್ಗೆ ಎಲ್ಲ ಕೂಡಿ ಎಲ್ಲ ಕೆಲಸ ಆಯ್ತು ಅನ್ನೋಕೆ ನಮ್ಮ ಮನೇಲಿ ಈಗ ಕಪ್ಪು ಸವರೋದು ಅದು ಇದು ಅಂತ ಶುರುವಾಗಿದೆ. ಆಯಿತು, ಅಲ್ಲಿ ಅಡುಗೆ ಮಾಡೋದೇ ಸರಿಯಾಗೋಗುತ್ತೆ. ಈಗ ಈ ಥರ ಆಗಿದ್ದರಿಂದ ಇದು 3 ವಿಡಿಯೋ ಇದನ್ನಂತೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು. ದಯವಿಟ್ಟು ಎಲ್ಲರೂ ನನ್ನ ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನಲ್ ಅಂತಿದೆಯಲ್ಲ, ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಎಂಕರೇಜ್ ಮಾಡಿ ಅದನ್ನು. ಹಾಗೆ ನನ್ನ ಮಗಳು ಒಂದು ಸಣ್ಣ ಚಾನಲ್ ಶುರು ಮಾಡ್ತಿದ್ದಾಳೆ, ಅದು ಕಂಪ್ಲೀಟ್ ಆದಮೇಲೆ ಅದನ್ನು ಹೇಳ್ತೀನಿ ನಾನು, ಅವಳಿಗೂ ಸಪೋರ್ಟ್ ಮಾಡಿ ಆಯಿತಾ. ಮತ್ತು ಒಂದ್ಸಗೆ ನಿಮ್ಮ ಹತ್ರ ಕೇಳ್ತಿದ್ದೀನಿ ನಾನು ಏನು ಮಾಡಬೇಕು ಅಂತ ನೀವೇ ಹೇಳಿ. ಈ ಟ್ವೀನ್ ಕ್ರಾಫ್ಟ್ ಆ್ಯಪ್ ಥರದ್ದೇ ಮತ್ತೆ ಆ್ಯಪ್ ಸಿಕ್ಕಿದ್ರೂ ಕೂಡ ಅದೇ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಈ ಕತೆಗೆಲ್ಲ ಒಂದು ಸುಖಾಂತ್ಯ ಕೊಟ್ಟು ಆಮೇಲೆ ಹೊಸ ಕತೆ ಶುರು ಮಾಡ್ತೀನಿ. ಅದು ಸಿಕ್ಕಿಲ್ಲ ಅಂದರೆ ನಾನು ಸಡನ್ನಾಗಿ ಬೇರೆ ಕತೆನೇ, ಒಂದು ಸಣ್ಣ ಕತೆಗಳು ಅಂತಾರಲ್ಲ ಆ ಥರ ಒಂದು ಕತೆನ ಒಂದು 3 ಎಪಿಸೋಡ್, ಒಂದು ಕತೆನ 3 ಎಪಿಸೋಡಲ್ಲಿ ಮುಗಿಸೋ ಹಾಗೆ ಮಾಡ್ತೀನಿ. ಹಾಗಾಗಲ್ಲ, ಕಂಟಿನ್ಯೂ ಮಾಡಿಕೊಂಡೇ ಹೋಗಬೇಕು ಅಂತಂದರೆ ಅದನ್ನು ಹೇಳಿ ನೀವು. ಇನ್ನೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಒಂದು ಸೆಕೆಂಡ್, ಸಾರಿ. ನಾನು ಒಂದೇ ಆ್ಯಪ್ನೇ ನಂಬ್ಕೊಂಡು ಇರಬಾರ್ದಾಗಿತ್ತು. ನಾನು ಬೇರೆ ವ್ಯವಸ್ಥೆ ಮೊದಲೇ ಮಾಡ್ಕೋಬೇಕಿತ್ತು. ನನ್ನ ಬೇಜವಾಬ್ದಾರಿತನನೇ ಅದು. ಗೊತ್ತಾಗಲಿಲ್ಲ ನನಗೆ ಈ ಆ್ಯಪನ್ನು ತಕ್ಷಣ ಹೀಗೆ ನಿಲ್ಲಿಸ್ತಾರೆ ಅಂತ. ಇನ್ನು ಹಾಗೆ ಆಗದೆ ಇರೋ ಥರ ನೋಡ್ಕೋತೀನಿ ನಾನು. ಮತ್ತೊಮ್ಮೆ ನಿಮ್ಮ ಹತ್ರ ಎಲ್ಲ ಕೇಳ್ಕೊತಾ ಇದ್ದೀನಿ, ಎಲ್ಲ ಚಾನಲ್ಗೂ ಸಪೋರ್ಟ್ ಮಾಡಿ. ಸದ್ಯಕ್ಕೆ ಇದರಲ್ಲಿ ಹೆಂಗೂ ವೀಡಿಯೋ ಬಿಡೋಕ್ಕಾಗ್ತಿಲ್ವಲ್ಲ, ನಂದು ಆ ಚಾನಲ್ನ ನೋಡಿ. ಮಾಮೂಲಿ ನಿಮಗೇನು ಅನಿಸುತ್ತೋ ಅದನ್ನು ಹೇಳಿ. ಖಂಡಿತ ನೀವು ಹೇಳಿರೋ ಒಳ್ಳೆ ವಿಚಾರಗಳನ್ನು ತಗೋತೀನಿ. ಸರಿ, ಇಷ್ಟು ಹೇಳಿ ಇವತ್ತಿನ ನನ್ನ ಮಾತು ಮುಗಿಸ್ತೀನಿ.